ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಮನೆಯ ಸುಷ್ಮಾ ಮಾತಾಡ್ತಿರೋದು. ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸುಸ್ವಾಗತ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಸಾಕಷ್ಟು ಜನ ಏನಂತ ಹೇಳಿದ್ರೆ ಕಮೆಂಟ್ಸ್ನ ಮಾಡಿ ಕೇಳ್ತಾನೆ ಇರ್ತೀರಾ. ದಿನನಿತ್ಯ ಬರುವಂಥ ಕಮೆಂಟ್ಸ್ನ ಏನಾದರೂ 15ನೇ ಕಂತಿನ ಹಣ ಯಾವಾಗ ಬರುತ್ತೆ, ಹಣ ಬಂದಿದೆಯಾ, ಬಂದಿಲ್ವಾ, ಬಂದಿದ್ರೆ ಯಾವ ಜಿಲ್ಲೆಗಳಿಗೆ ಬಂದಿದೆ, ಏನು ಅನ್ನುವಂಥದ್ದು ಸಾಕಷ್ಟು ಜನ ಕೇಳ್ತಿದ್ದಾರೆ. ಈ ವಿಡಿಯೋದಲ್ಲಿ ನಿಮಗೆ ಒಂದು ಕ್ಲಾರಿಫಿಕೇಶನ್ ಅಂದರೆ ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಮತ್ತೆ ನಿಮಗೆ ಇದೊಂದು ವಿಷಯ ಇದೆ, ಮಹಿಳೆಯರಿಗೆ ಒಂದು ಬಂಪರ್ ಸುದ್ದಿ ಅಂದರೆ ಇದೆ, ಅದರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ನೀವು ಏನು ಮಾಡಬೇಕು ಗೊತ್ತಾ? ಸೊ ನೀವೆಲ್ಲರೂ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕಾಗತ್ತೆ. ಯಾಕೆ ಅಂತ ಅಂದರೆ ಕಂಟಿನ್ಯೂಸ್ ಆಗಿ ನನ್ನ ವಿಡಿಯೋ ನಿಮಗೆ ಕಂಟಿನ್ಯೂಸ್ ಆಗಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಕಂಟಿನ್ಯೂಸ್ ಆಗಿ ಹೀಗೆ ನಿಮಗೆ ವಿಡಿಯೋಗೆ ಬರ್ತಾನೆ ಇರುತ್ತೆ. ಹಾಗೆ ನೀವು ಏನಾದರೂ ಒಂದು ಲೈಕ್ ಆದರೂ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಿರೋರು ಎಲ್ಲರಿಗೂ ಕೂಡ ಹೃದಯಪೂರ್ವಕವಾದ ಧನ್ಯವಾದಗಳಂತ ಹೇಳ್ತಾ, ಈಗ ಮಹಿಳೆಯರಿಗೆ ಬಂಪರ್ ಸುದ್ದಿ. ಅಡುಗೆ ಎಣ್ಣೆ ಬೆಲೆ ದಿಢೀರ್ ಕುಸಿತ. ನಿಮ್ಮ ಊರಲ್ಲಿ ಎಣ್ಣೆ ಎಷ್ಟಿದೆ, ನಿಮ್ಮ ಊರಲ್ಲಿ ಎಷ್ಟಿದೆ ನೋಡಿ. ಇಲ್ಲಿ ಮಹಿಳೆಯರಿಗೆ ಬಂಪರ್ ಸುದ್ದಿ ಒಂದು ಸಿಕ್ಕಿದೆ. ಇಲ್ಲಿ ಅಡುಗೆ ಎಣ್ಣೆ ಬೆಲೆ ದಿಢೀರ್ ಕುಸಿತ ಕಂಡಿದೆ. ಇಲ್ಲಿ ಇನ್ನು ಒಂದು ವಾರದ ಹಿಂದಷ್ಟೇ ಪ್ರತಿದಿನ ಅಂದರೆ ಒಂದು ಟನ್ಗೆ $1,240 ಸೋಯಾಬೀನ್ ಎಣ್ಣೆಯ ಬೆಲೆ ಬರೀ ಒಂದೇ ವಾರದಲ್ಲಿ $1,115 $1,160 ಇಳಿದಿದೆ. ಇದಲ್ಲದೆ ಏನಿದೆ, ಖಾದ್ಯ ತೈಲ ಅಂದರೆ ಏನಿದೆ, ವಿಮರ್ಶಕರು ಇಂಡೋನೆ ಮತ್ತು ಮಲೇಷ್ಯಾದಲ್ಲಿ ಫಾರ್ಮ್ ಮತ್ತು ಪಾವೋಲಿನ್ ಸಂಗ್ರಹದ ಕೊರತೆಯು ಎದುರಾಗುತ್ತಿದೆ ಅಂತಾನೆ ಹೇಳ್ತಿದ್ದಾರೆ. ಆದರೂ ಬೆಲೆಯಲ್ಲಿ ಇಳಿಕೆಯಾಗುತ್ತಿದೆ ಎಂದು ಇಲ್ಲಿ ಹೇಳಿದ್ದಾರೆ. ಇಂಡೋನೇಷ್ಯಾದಲ್ಲಿ ಸುಮಾರು 30% ಕುಸಿತ ಕಂಡಿದೆ. ಆದರೆ ಫಾರ್ಮ್ ಮತ್ತು ಫಾರ್ಮೋಲಿನ್ ಎಣ್ಣೆಯ ಸಂಗ್ರಹವು ಇಂದಿನ 2.3 ಕೋಟಿ ಟನ್ಗಳಿಂದ ಸುಮಾರು 3 ಕೋಟಿ ಟನ್ಗಳಿಗೆ ಹೆಚ್ಚಾಗಿದೆ. ಸ್ನೇಹಿತರ, ಈ ಮೂಲಕ ಸೆಪ್ಟೆಂಬರ್ನಲ್ಲಿ %23 ಸಂಗ್ರಹ ಏರಿಕೆಯಾಗಿತ್ತು. ಈ ಪರಿಸ್ಥಿತಿಯಿಂದ ವಿದೇಶಗಳಲ್ಲಿ ಫಾರ್ಮೋಲಿನ್ ಬೆಳೆಗಳು ಅಂತಂದರೆ ಕುಸಿದವು. ಇದರ ಪರಿಣಾಮವಾಗಿ ಇತರ ತೈಲಗಳು, ಎಣ್ಣೆ ಕಾಳುಗಳ ಮೇಲೂ ಕಂಡು ಬಂದಿದೆ ಅಂತ ಇಲ್ಲಿ ಹೇಳಲಾಗುತ್ತಿದೆ. ಇನ್ನು ಕಳೆದ ವಾರದ ಆರಂಭದಲ್ಲಿ ಹತ್ತಿಯಿಂದ ಪಡೆದ ಬೀಜಗಳನ್ನು ಕಾಟನ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅತ್ಯಂತ ಕಡಿಮೆ ಬೆಲೆಗೆ ಮಾರಾಟ ಮಾಡಿದೆ ಎಂದು ಇಲ್ಲಿ ಮೂಲಗಳಿಂದ ಬರುತ್ತಿರುವಂತಹ ಮಾಹಿತಿ. ಓಕೆನಾ? ಇದು ಇತರ ರಾಜ್ಯಗಳಲ್ಲಿ ಹತ್ತಿ ಬೆಲೆಯ ಮೇಲೆ ಪರಿಣಾಮ ಬೀರಿತು. ಅದೇ ರೀತಿ ಕಳೆದ ವಾರಾಂತ್ಯಕ್ಕೆ ಹೋಲಿದರೆ ಶೇಂಗಾ ಎಣ್ಣೆ ಮತ್ತು ಬೀಜದ ಬೆಲೆ ಅಂತಂದರೆ ಕ್ವಿಂಟಲ್ ಅಂದರೆ ಏನಂತ ಹೇಳ್ತಾರೆ, 6,350ರಿಂದ 6,625ಗೆ ಕುಸಿದಿದ್ದು. ಇಲ್ಲಿ ನೋಡಿ, ಕಚ್ಚಾ ಫಾರ್ಮ್ ಆಯಿಲ್ ಬೆಲೆ $900 ಕುಸಿದು ಕ್ವಿಂಟಲ್ಗೆ ಅಂದರೆ $12,400 ಆಗಿದೆ. ಇಲ್ಲಿ ಫಾರ್ಮೋಲಿನ್ ಬೆಲೆ ದೆಹಲಿಯಲ್ಲಿ ಕ್ವಿಂಟಲ್ಗೆ $850ನಿಂದ $14,000ಗೆ ಕುಸಿದಿದೆ ಮತ್ತು ಫಾರ್ಮೋಲಿನ್ ಅಂದರೆ ಏನಿದೆ ಎಣ್ಣೆಯ ಬೆಲೆ $800ನಷ್ಟು ಕುಸಿದು $13,000 ಅಷ್ಟು ಇಳಿಕೆಯಾಗಿದೆ. ಸ್ನೇಹಿತರೆ, ಇಲ್ಲಿ ಈ ರೀತಿಯಾಗಿ ಒಂದು ಎಣ್ಣೆ ಆದರೆ ಇಲ್ಲಿ ಬೆಲೆ ಕಮ್ಮಿಯಾಗಿದೆ ಅಂತ ಇಲ್ಲಿ ಮಹಿಳೆಯರಿಗೆ ಬಂಪರ್ ಸುದ್ದಿ. ಆದರೆ ಬರ್ತಿರುವಂತಹ ಅಡುಗೆ ಎಣ್ಣೆ ಬೆಲೆ ದಿಢೀರ್ ಕುಸಿತ ಆಗಿರುವಂಥದ್ದು. ಸ್ನೇಹಿತರೆ, ಈಗ ಗೃಹಲಕ್ಷ್ಮಿ 15ನೇ ಕಂತಿನ ಹಣದ ಬಗ್ಗೆ ಬರೋದಾದರೆ ಸ್ನೇಹಿತರೆ, ಗೃಹಲಕ್ಷ್ಮಿ 15ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೀವು ದಿನನಿತ್ಯ ವೆಯ್ಟ್ ಮಾಡ್ತಾನೆ ಇದ್ದೀರಾ. ನೀವು ಮಾಧ್ಯಮಗಳೆಲ್ಲ ನೋಡ್ತಾ ಇರ್ತೀರಾ. ಸೊ ಏನು 2 ದಿನಗಳಲ್ಲಿ ಬರುತ್ತೆ, ಇಲ್ಲ 3 ದಿನಗಳಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಇದೇ ಥರ ಹೇಳ್ತಾ ಇದ್ದಾರೆ. ಸೊ ಬರುತ್ತೆ ಅಂತ ನಾವು ಒಂದು ನ್ಯೂಸ್ ಬರ್ತಿರುವಂತಹ, ಮತ್ತು ಯೂಟ್ಯೂಬಲ್ಲಿ ನೋಡ್ತಿರ್ತೀರ, ನೀವು ಫೇಸ್ಬುಕ್ಕಲ್ಲಿ ಕೂಡ ನೋಡ್ತಿರ್ತೀರ, ಹಣ ಬರುತ್ತೆ ಅಂತ ಹೇಳಿಬಿಟ್ಟು ನೋಡ್ತಿರ್ತೀರ. ಆದರೆ 15ನೇ ಕಂತಿನ ಹಣ ಆದರೆ ನಿಮ್ಮ ಖಾತೆಗೆ ಇನ್ನೂ ಜಮಾ ಆಗಿರಲಿಲ್ಲ. ಸ್ನೇಹಿತರೆ, ನಾವೆಲ್ಲ ಯಾಕೆ ಹಣ ಬರುತ್ತೆ ಅಂತ ನಿಮಗೆ ಹೇಳ್ತೀವಿ ಅಂದರೆ, ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಮಾಡ್ತೀವಿ 30ನೇ ತಾರೀಕೊಳಗೆ ನಿಮ್ಮ ಖಾತೆಗೆ ಜಮಾ ಮಾಡ್ತೀವಿ, 25ನೇ ತಾರೀಕೊಳಗಡೆ ಜಮಾ ಮಾಡ್ತೀವಿ ಅಂತ ಇಲ್ಲಿ ಸಚಿವರು ಲಕ್ಷ್ಮಿ ಅಂದರೆ ಹೆಬ್ಬಾಳ್ಕರ್ ಮೇಡಮ್ ಅವರೇ ಆದರೆ ಹೇಳಿರೋದು. ಸೊ 15ನೇ ಕಂತಿನ ಹಣ ಜಮಾ ಮಾಡ್ತೀವಿ ಅಂತ. ಆದರೆ ಈಗ 15ನೇ ಕಂತಿನ ಹಣ ಇನ್ನೂ ಜಮಾ ಮಾಡಿಲ್ಲ. ಇವತ್ತು ದಿನಾಂಕ ಬಂದು
ನವೆಂಬರ್ 26 ಇನ್ನೂ ನಿಮಗೆ 15ನೇ ಕಂತಿನ ಹಣ ಬಿಡುಗಡೆ ಮಾಡಿಲ್ಲ, ನಿಮ್ಮ ಖಾತೆಗೆ ಜಮಾ ಕೂಡ ಮಾಡಿಲ್ಲ. ಈಗ ನೀವು ಕೇಳಬಹುದು, ಹಾಗಾದರೆ ಬರುತ್ತಾ ಬರಲ್ವಾ ಹಣ? ತಿಂಗಳಿಗೆ ಅಂತ ನೀವು ಕೇಳೋದಾದರೆ ಸ್ನೇಹಿತರೆ, ನಿಮಗೆ ಹಣ ಬರಂಗಿದ್ದಿದ್ರೆ ಇವತ್ತು ನಾಳೆ ಅಂತಂದರೆ ಬಿಡುಗಡೆ ಮಾಡಬೇಕಾಗುತ್ತೆ. ಹಣ ಬಿಡುಗಡೆ ಮಾಡಿಬಿಟ್ಟು 30ನೇ ತಾರೀಕೊಳಗೆ ನಿಮ್ಮ ಖಾತೆಗೆ ಜಮಾ ಮಾಡಬೇಕು. ಒಂದು ವೇಳೆ ಆ ರೀತಿಯಾಗಿ ಜಮಾ ಮಾಡೋಕ್ಕಾಗಿಲ್ಲ ಅಂದರೆ ನಿಮಗೆ ಈ ತಿಂಗಳಲ್ಲಿ 15ನೇ ಕಂತಿನ ಹಣ ಬರಲ್ಲ. ಡಿಸೆಂಬರ್ ಅಂದರೆ ಮೊದಲನೇ ವಾರದಲ್ಲಿ ನಿಮಗೆ 15ನೇ ಕಂತಿನ ಹಣ ಬರುವಂತಹ ಸಾಧ್ಯತೆ ತುಂಬಾ ಕಾಣ್ತಿದೆ. ಈಗ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ನಿಮ್ಮ ಖಾತೆಗೆ ಬಂದು ಜಮಾ ಆಗಲಿದೆ ಸ್ನೇಹಿತರೆ. ಶೀಘ್ರದಲ್ಲೇ ಏನಿದೆ ನಿಮ್ಮ ಜಮಾ ಆಗುತ್ತೆ. ಆದರೆ ಇದೇ ತಿಂಗಳು 30ನೇ ತಾರೀಕೊಳಗೆ ಜಮಾ ಆಗಬಹುದು. ಮಿಸ್ ಆಗಿದೆ ಅಂದರೆ ಡಿಸೆಂಬರ್ ಮೊದಲನೇ ವಾರದಲ್ಲಿ ನಿಮಗೆ 15ನೇ ಕಂತಿನ ಹಣ ಆದರೆ ಜಮಾ ಆಗುತ್ತೆ. ನೀವು ಕೇಳ್ತಿರ್ತೀರ ಯಾವ ಜಿಲ್ಲೆಗೆ ಜಮಾ ಆಗಿದೆ ಅಂತಂದರೆ ಆ ಯಾವ ಜಿಲ್ಲೆಗೆ ಮೊದಲು ಜಮಾ ಆಗುತ್ತೆ ಅಂತೆಲ್ಲ ನೀವು ಕೇಳ್ತಿರ್ತೀರ. ಆ ರೀತಿಯಾಗಿ ಭೇದ ಭಾವ ಏನೂ ಇಲ್ಲ. ಕರ್ನಾಟಕದ 31 ಜಿಲ್ಲೆಗಳಿಗೂ ಒಂದೇ ಸಾರಿ ಬಿಡುಗಡೆ ಮಾಡ್ತಾರೆ. ಓಕೆನಾ? ಎಲ್ಲರಿಗೂ ಹಣ ಆದರೆ ಜಮಾ ಆಗುತ್ತೆ. ಆದರೆ ಇಲ್ಲಿ ಪ್ರಾಬ್ಲಮ್ ಆಗುವಂಥದ್ದು ಏನು ಅಂತ ಅಂದರೆ, ಒಂದೇ ದಿನದಲ್ಲಿ ಎಲ್ಲ ಮಹಿಳೆಯರಿಗೂ ಕೂಡ ಹಣ ಆದರೆ ಜಮಾ ಆಗಿಬಿಡಲ್ಲ. ಈಗ ಒಂದು ಜಿಲ್ಲೆಯಲ್ಲಿ ಒಂದು 70% 80% ಮಹಿಳೆಯರಿಗೆ ಬಂದಿರುತ್ತೆ, ಇನ್ನೊಂದು ಜಿಲ್ಲೆಯಲ್ಲಿ ಒಂದು 80% ಮಹಿಳೆಯರಿಗೆ ಈ ರೀತಿ ಬಂದಿರುತ್ತೆ. ಈಗ ಒಂದೇ ಸಾರಿ ನಾವು ಎಲ್ಲ ಮಹಿಳೆಯರಿಗೂ ಹಣ ಆದರೆ ಜಮಾ ಆಗಿರಲ್ಲ. ಈ ರೀತಿ ಸಮಸ್ಯೆ ಆಗುತ್ತೆ. ಓಕೆನಾ? ಆದರೆ 1 2 3 ದಿನ ಹೆಚ್ಚು ಕಮ್ಮಿ ಎಲ್ಲರ ಖಾತೆಗೂ ಕೂಡ ಹಣ ಜಮಾ